ನಮಸ್ಕಾರ. ಇವತ್ತಿನ ಈ ಸಂಚಿಕೆ ಇಸ್ ಎ ಲಿಟಲ್ ಬಿಟ್ ಸ್ಪೆಷಲ್ ಅಬೌಟ್ ಪ್ರಾಪರ್ಟಿ ಆ್ಯಂಡ್ ಅಬೌಟ್ ದ ರೋಡ್. ನನ್ನ ಭಾಳಷ್ಟು ವಿಡಿಯೋಗಳು ಹೇಳುವಂತಹ ಎರಡು ವಿಚಾರ, ಒಂದು ರೋಡು, ಒಂದು ಲೊಕ್ಯಾಲಿಟಿ ಆ್ಯಂಡ್ ಲೊಕೇಶನ್. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಪೊಲೀಸ್ ಲೇಔಟ್. ನನ್ನ ಹಿಂಭಾಗದಲ್ಲಿಗೆ ಕಾಣ್ತಾ ಇರುವಂತಹ ಮನೆ ಇದು 30-40 ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಸೇಲ್ಗಿದೆ. ಇದರ ಮುಂಭಾಗದಲ್ಲಿ, ಇದು ಈಸ್ಟ್ ಫೇಸಿಂಗ್ ಮನೆ, ಇದ್ರ ಮುಂಭಾಗದಲ್ಲಿ ಇರುವಂತಹ ಏನು ರಸ್ತೆ ಇದೆ, ದಿಸ್ ಅಬೌಟ್ 55 ಫೀಟ್ ರೋಡ್, 55 ಅಡಿ ರಸ್ತೆ. ಸೊ ಯೂಶಲಿ 30-40 ಮನೆಗಳ ಮುಂಭಾಗದಲ್ಲಿ 30-40 ಅಡಿ ರಸ್ತೆ ಇರುತ್ತೆ. ಈ ಪರ್ಟಿಕ್ಯುಲರ್ ದಿಸ್ ಹೌಸ್ ವಿಚ್ ಇಸ್ ಫಾರ್ ಸೇಲ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದರ ಮುಂಭಾಗದಲ್ಲಿ ಇರುವಂಥದ್ದು 55 ಫೀಟ್ ರೋಡ್ ಇದೆ. ಮೈಸೂರು ಪ್ಯಾಲೇಸಿಂದ ಈ ಲೊಕೇಶನ್ ಇಸ್ ಅಬೌಟ್ 11 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ತಾವು ಟಿ ನರಸೀಪುರಕ್ಕೆ ಹೋಗುವ ರಸ್ತೆ ಕಡೆಯಿಂದನೂ ಬರ್ಬೋದು, ಅಥವಾ ತಾವು ಮೈಸೂರಿಂದ ತಾವು APMC ಯಾರ್ಡ್, JP ನಗರ ರಿಂಗ್ ರೋಡ್ APMC ಯಾರ್ಡ್ ಹಿಂಭಾಗದಲ್ಲಿ ಉತ್ತನಹಳ್ಳಿ ದೇವಸ್ಥಾನ ಇದೆ, ಆ ಭಾಗದಲ್ಲಿ ಸಹ ಬರ್ಬೋದು. ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂತಹ ಲೇಔಟ್ ಆಗಿರುತ್ತೆ. ಭಾಳ ಜನಕ್ಕೆ ಕೇಳುವಂಥ ವಿಚಾರ, ಮುಂಭಾಗದಲ್ಲಿದೆಯಾ ಹಿಂಭಾಗದಲ್ಲಿದೆಯಾ? ಚಾಮುಂಡಿ ಬೆಟ್ಟ ಇದೆ, ಅದರ ಹಿಂಭಾಗದಲ್ಲಿರುವಂತಹ ಲೇಔಟ್ ಆಗಿರುತ್ತೆ. ಸೊ ಈಸಿಲಿ ತಮಗೆ ಗೊತ್ತಾಗಲಿ ಎಲ್ಲಿದೆ ಅಂತ ನಾನು ಚಾಮುಂಡಿ ಬೆಟ್ಟ ತೋರಿಸಿ ಇದನ್ನು ಹೇಳ್ತಾ ಇದ್ದೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಇನ್ನೊಮ್ಮೆ ತೋರಿಸ್ತಾ ಇದ್ದಾರೆ ಬೆಟ್ಟನ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಈ ಪೊಲೀಸ್ ಲೇಔಟ್ ಏನಿದೆ, ಬಹಳ ಹಳೆಯ ಲೇಔಟ್ ಆಗಿರುತ್ತೆ. ನೀರಿನ ವ್ಯವಸ್ಥೆ ಇದಕ್ಕೆ ಲೇಔಟಿಂದ ದಿನನಿತ್ಯ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಲೇಔಟ್ ಆಗಿದ್ದು, ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಹಾಕಿದ್ದಾರೆ. ಸೊ 2 ವಾಟರ್ ಸೋರ್ಸ್, ಒಂದು ಲೇಔಟ್ ವಾಟರ್, ಇನ್ನೊಂದಿಂದ ಇದಕ್ಕೆ ಆದಂಥ ಬೋರ್ವೆಲ್. ಈಗ ನಾನು ಈಸ್ಟಿಂದ ಎಂಟ್ರ್ ಆಗ್ತೀನಿ. 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಆಗಿರುತ್ತೆ. ಇದರ ಸ್ಪೆಷಾಲಿಟಿ ಅಂದರೆ ಈಸ್ಟ್ ಫೇಸಿಂಗ್ ಸೈಟ್, ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರು. ಎಂಟೈರ್ ಏನು ನೀವು ಡೋರ್ ನೋಡ್ತಾ ಇದ್ದೀರಾ, ಎಂಟೈರ್ ಈ ಮನೆ ಟೀ ಕುಡ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಆಲ್ ಡೋರ್ಸು, ವಿಂಡೋಗಳು, ಇದರ ಹಾಕಿರುವಂಥ ಫ್ರೇಮ್ಗಳು, ಶಟರ್ಸು ಎಲ್ಲವೂ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಈಗ ವಾಟ್ಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ನನಗೆ ಅನಿಸಿದ್ದು ಈ ಮನೆ ನೋಡಿದಾಗ ಅಂದರೆ, ದಿಸ್ ಡಬಲ್ ಹೈಟ್ ಆಫ್ ದಿಸ್ ಹಾಲ್. ನೀವು ನೋಡ್ತಾ ಇರೋದು ತೋರಿಸ್ತಾರೆ ನೋಡಿ, ಹಾಲ್ ಏನಿದೆ ಡಬಲ್ ಹೈಟು, ಒಂದು ಜೂಮರ್ ಹಾಕಿದ್ದಾರೆ. ಬ್ಯೂಟಿಫುಲ್ ಹಾಲ್, ಲುಕ್ಸ್ ಲೈಕ್ ಇಟ್ಸ್ ಎ 40-60 40-60 ಅಥವಾ 40-50 ದೊಡ್ಡ ಹಾಲಲ್ಲಿ ನಾವು ಇದ್ದೀವಿ ಅಂತ ಅನಿಸುತ್ತೆ. ಎಂಟ್ರ್ ಆಗ್ತಿದ್ದಂಗೆ ತಮಗೆ ಇನ್ನೊಂದು ಕೈ ಬೀಸಿ ಕರೆಯುವಂತಹ ಒನ್ ಆಫ್ ದಿ ಅಟ್ರಾಕ್ಟಿವ್ ಥಿಂಗ್ಸ್ ಇಸ್ ದಿಸ್ TV ಕ್ಯಾಬಿನೆಟ್. CCTV ಕ್ಯಾಮ್ರಾಗಳಿಗೆ ಈಗಾಗಲೇ ಅವಕಾಶ ಮಾಡಿದ್ದಾರೆ. ಎಂಟೈರ್ ಮನೆ ಇದನ್ನು ವಿಟ್ರಿಫೈಡ್ ಹಾಕಿದ್ದಾರೆ. ಈಗ ಐ ಮೂವಿಂಗ್ ಟುವರ್ಡ್ಸ್ ದ ಕಿಚನ್ ಏರಿಯಾ. ನಾನು ಹಾಲ್ ತೋರಿಸಿದೆ, ಅವರು 8-12 ಸೀಟರ್ ಸೋಫಾಗಳನ್ನ ನೀವು ಈಸಿಯಾಗಿ ಇಲ್ಲಿ ಅಕಾಮಡೇಟ್ ಮಾಡಬಹುದು. ಡೈನಿಂಗ್ ಏರಿಯಾ ವಿತ್ ಕಿಚನ್ನ ಕಂಬೈನ್ ಮಾಡಿದ್ದಾರೆ. ಪೂಜಾ ರೂಮು, ಇದು ನಾನು ಇವಾಗ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ, ಪ್ರೊಫೈಲ್ ಲೈಟು, ಫಾಲ್ ಸೀಲಿಂಗು. ಓಕೆ, ನಿಮಗೆ ಭಾಳಷ್ಟು ಲೈಟಿಗೆ ಇವರು ಭಾಳಷ್ಟು ಒತ್ತು ಕೊಟ್ಟು ಇದನ್ನು ಡಿಸೈನ್ ಮಾಡಿದ್ದಾರೆ. ನಾನು ಈ ಮನೇನ ವೀಡಿಯೋ ಮಾಡಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟರ್ನಲ್ ಲೈಟ್ನ ಯೂಸ್ ಮಾಡಿರುವಂಥದ್ದಲ್ಲ. ಈ ಮನೆ ಕಟ್ಟಿರುವಂಥ ಮಾಲೀಕರೇನಿದ್ದಾರೆ, ಇವರು ಏನು ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಈಗಾಗಲೇ ಇದಕ್ಕೆ ಅವರು ಕಾಟ್ಗಳನ್ನ ಹಾಕಿದ್ದಾರೆ. ನೀವು ಮನೆಗೆ ಬಂದು ಇನ್ನೊಂದು ಸರಿ ಕಾಟ್ಗಳನ್ನ ಹಾಕೋಬೇಕು, ಅದಕ್ಕೆ ಇನ್ನೂ ನಮಗೆ ಕೆಲಸ ಇದೆ ಅನ್ನೋ ಪ್ರಮೇಯ ಇಲ್ಲ. ಸೊ ಆಲ್ಮೋಸ್ಟ್ ಆಲ್ ಅಮ್ಯುನಿಟೀಸ್ ಲೈಕ್ ಕಾಟ್ ಇರ್ಬೋದು, ವಾರ್ಡ್ರೋಪು, ಫಾಲ್ ಸೀಲಿಂಗು, ಸೀಲಿಂಗ್ ಫ್ಯಾನ್ಗಳು, ಲೈಟಿಂಗು, AC ಆಪ್ಷನ್ನು. ಸೊ ದೆರ್ ಇಸಂಟ್ ಮಚ್ ಸ್ಕೋಪ್ ಆಫ್ ವರ್ಕ್ ಫಾರ್ ದ ಬಯರ್. ಅಂದರೆ ಮನೆಯನ್ನು ಕೊಳ್ಳುವವರಿಗೆ ಇನ್ನೇನೂ ಸಹ ಮಾಡಿಕೊಳ್ಳುವಂತಹ ತೊಂದರೆಗಳು ಇಲ್ಲದೇ ಇರುವಂತಹ ಮನೆಯಾಗಿರುತ್ತೆ. ಕಮಿಂಗ್ ಔಟ್ ದ ಯುಟಿಲಿಟಿ ಸ್ಪೇಸ್ ಇದು ನೀವು ನೋಡ್ಬೋದು. ಈ ಕಡೆಯಿಂದನೂ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಅಂದರೆ ನಾನೀಗ ಈಸ್ಟಿಂದ ಎಂಟ್ರ್ ಆಗಿದ್ದು, ನಮ್ಮ ರಂಗಸ್ವಾಮಿ ಅವರು ಇವಾಗ ನಿಮ್ಗೆ ತೋರಿಸ್ತಾ ಇರುವಂಥದ್ದು ಈಸ್ಟ್ ಫೇಸಿಂಗಿಂದ ನಾನು ಎಂಟ್ರಾದೆ. ಅಲ್ಲಿಂದ ಇನ್ನೊಂದು ಎಂಟ್ರೆನ್ಸ್ನ ಕೊಟ್ಟಿದ್ದಾರೆ, ಅದನ್ನು ಸಹ ತಾವು ನೋಡಬಹುದು. ಈಗ ನಾನು ತಮಗೆ ಹಾಲ್ ತೋರಿಸಿದೆ, ಎಂಟ್ರೆನ್ಸ್ ತೋರಿಸಿದೆ, ರೋಡ್ ಮನೆಯ ಮುಂಭಾಗದಲ್ಲಿರುವಂಥ 55 ಅಡಿ ರಸ್ತೆ ತೋರಿಸಿದೆ, ಡಬಲ್ ಹೈಟ್ನ ಸಹ ತೋರಿಸಿದೆ, ಕಿಚನ್ ಏರಿಯಾ, ಪೂಜಾ ರೂಮು ಫೇಸಿಂಗ್ ಈಸ್ಟ್. ನಾವು ಮೂವಿಂಗ್ ಟುವರ್ಡ್ಸ್ ಒಂದು ವಾಶ್ರೂಮ್ನ ಬಿಟ್ಟಿದ್ದೆ. ಇದು ಎಲ್ಲಿದೆ ಈ ವಾಶ್ರೂಮ್ ಅಂದರೆ, ಹಾಲಲ್ಲಿ ಎಂಟ್ರ್ ಆದ ತಕ್ಷಣ ಹಿಂಭಾಗದಲ್ಲೇ ಇರುವಂತಹ ಒಂದು ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದಾರೆ. ಬೇಡ ಅಂದಲ್ಲಿ ಇದಕ್ಕೆ ನೀವು ಕನ್ವರ್ಟೆಡ್ ಟು ವೆಸ್ಟರ್ನ್ ಕಮೋಡ್ನ ಹಾಕೋಬೋದು. ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಫಸ್ಟ್ ಫ್ಲೋರಲ್ಲಿ 2 ರೂಮ್ಗಳಿದೆ. ಮೆಟ್ಲುಗಳನ್ನ ಹತ್ತಬೇಕಾದ್ರೆ SS ರೈಲಿಂಗ್ಗಳು, ಅದಕ್ಕೆ ಗ್ಲಾಸು, ಆ್ಯಂಟಿ ಸ್ಕಿಡ್ ಗ್ರನೈಟ್ನ ಹಾಕಿದ್ದಾರೆ. ಈಗ ನಾನು ಇವಾಗ ಫಸ್ಟ್ ನಿಮಗೆ ತೋರಿಸುವಂಥದ್ದು ಐ ಶೋ ಯು ಡಬಲ್ ಹೈಟ್ ಹಾಲ್. ನೀವು ಡಬಲ್ ಹೈಟು ಬ್ಯೂಟಿಫುಲ್ ಆಗಿರೋಂಥ ಹ್ಯಾಂಗಿಂಗ್ ಲೈಟ್ ಏನಿದೆ ನಾವು ನೋಡ್ತಾ ಇರ್ಬೋದು. ದಿಸ್ ಡಿಸ್ಕ್ರೈಬ್ಸ್ ದಿ ಗ್ರ್ಯಾಂಡ್ನೆಸ್ ಆಫ್ ದಿಸ್ ಹೌಸ್. ಎಷ್ಟು ಚೆನ್ನಾಗಿ ಇವರು
ಮೇಲ್ಗಡೆ ವೈಟ್ ಲಿಟ್ ಏರಿಯಾ CNC ಕಟಿಂಗನ್ನು ಮಾಡಿಸಿ ಅದಕ್ಕೆ ಪ್ರೊಫೈಲ್ ಲೈಟ್ ಹಾಕಿ ಅದರ ಕೆಳಗೆ ಹ್ಯಾಂಗಿಂಗ್ ಲೈಟ್ನ ಕೊಟ್ಟಿದ್ದಾರೆ. ನಾನು ಇವಾಗ ತಮಗೆ ತೋರಿಸುವಂಥ 2 ರೂಮ್ಗಳು. ನಾವು ದ ಲುಕ್ ಆಫ್ ದಿಸ್ ವ್ಯೂ ಮೇಲ್ಗಡೆಯಿಂದ ಕೆಳಗೆ ಹೇಗೆ ಕಾಣುತ್ತೆ ಹಾಲ್ ಅಂತ. ಈಗ ರೂಮ್ ನಂಬರ್ 2 ಮತ್ತು ರೂಮ್ ನಂಬರ್ 3 ಎರಡಕ್ಕೂ ಸಹ ಕಾಟ್ಗಳಿದೆ. ನಾನು ಏನಕ್ಕೆ ಕಾಟ್ಗೆ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಜಾಗ ವೇಸ್ಟ್ ಆಗುತ್ತಾ ಅನ್ನೋ ಒಂದು ಬಹಳ ದೊಡ್ಡ ಪ್ರಶ್ನೆ ಎಲ್ರಿಗೂ. ನಾನು ಭಾಳಷ್ಟು ವಿಡಿಯೋ ಮಾಡಿದಾಗ ಅಥವಾ ಮನೆ ನೋಡ್ಲಿಕ್ಕೆ ಬಂದಾಗ ಕೇಳುವಂಥ ಪ್ರಮುಖವಾದ ವಿಚಾರ, ಸುಪ್ರೀತ್ ಏನು ಗೊತ್ತಾ, ನೀವು ಮನೆ ತೋರಿಸಿದ್ರಿ ಎಕ್ಸಾಕ್ಟ್ಲಿ ಕಾಟ್ಗಳು ಹಾಕಿಲ್ಲ, ನಾವು ಕಾಟ್ ಹಾಕೊಂಡ ತಕ್ಷಣ ರೂಮ್ ಚಿಕ್ಕದಾಗ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಅಬೌಟ್ ಈಸಿಲಿ ಎಂಟೈರ್ ಈ ಜಾಗನ ನಾವು ಓಡಾಡಲಿಕ್ಕೆ 4 ಅಡಿ ಸುತ್ತಕ್ಕೂ ಜಾಗ ಇರುವಂತೆ ಮಾಡಿರುವಂಥದ್ದು ವಾಕ್ ಇನ್ ವಾರ್ಡ್ರೋಪ್. ಆಚೆನೂ ಸಹ ವಾರ್ಡ್ರೋಪ್ಗಳ ಸ್ಲೈಡಿಂಗ್ ವಾರ್ಡ್ರೋಪ್ಗಳನ್ನ ಕೊಟ್ಟಿದ್ದಾರೆ. ರೂಮ್ ನಂಬರ್ 3 ಇಲ್ಲಿಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಗಿಯುತ್ತೆ. ಇಲ್ಲೂ ನೀವು ನೋಡ್ಬೋದು TV ಕ್ಯಾಬಿನೆಟ್ಸ್, ಎರಡಕ್ಕೂ TV ಕ್ಯಾಬಿನೆಟು. ರೂಮ್ ನಂಬರ್ 3, ರೂಮ್ ನಂಬರ್ 2, ರೂಮ್ ನಂಬರ್ 1 ಎರಡರಲ್ಲಿ ಎಲ್ಲ ಕಡೆನೂ ಇದೆ. ಕಾಟ್ಗಳು ಹಾಕಿದ್ದಾರೆ, ಫಾಲ್ ಸೀಲಿಂಗ್ ಇದೆ, ಪ್ರೊಫೈಲ್ ಲೈಟಿಂಗ್ ಇದೆ, ಬಾಲ್ಕನಿ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ, ಮೇಲ್ಗಡೆ ಹೈಡ್ರಾಲಿಕ್ ಸಜ್ಜಾಗಳನ್ನ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇರುವಂಥ ರೂಮ್ ನಂಬರ್ 3ನೇ ರೂಮಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ನಿಮಗೆಲ್ಲೂ ಸಹ ಗಾಳಿ ಮತ್ತು ಬೆಳಕಿಗೆ ಎಲ್ಲೂ ಸಹ ತೊಂದರೆ ಆಗದೇ ಇರುವಂತೆ ಇದನ್ನು ಡಿಸೈನ್ ಮಾಡಿದರೆ, ಕ್ರಾಸ್ ವೆಂಟಿಲೇಷನ್ ಇರ್ಬೋದು ಅಥವಾ ಫ್ರಂಟ್ ವೆಂಟಿಲೇಷನ್ ಇರ್ಬೋದು. ವಾಸ್ತವವಾಗಿ ದಿಸ್ ಈಸ್ ಆಲ್ಮೋಸ್ಟ್ ಈಸ್ಟ್ ಫೇಸಿಂಗಲ್ಲಿ ಇದ್ದಾಗ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದೆ, ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಇದೆ, 3 ರೂಮ್ಗಳಿದೆ, ಡಬಲ್ ಹೈಟ್ ಮಾಡಿದ್ದಾರೆ, ನೀರಿನ ತೊಂದರೆ ಇಲ್ಲ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ನಾನು ಗ್ರನೈಟ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಡೋರು, ವಿಂಡೋಸು, ಫ್ರೇಮ್ಸು, ಇನ್ನೊಂದು ಬಾಲ್ಕನಿ ಸಹ ನಾನು ನಿಮಗೆ ತೋರಿಸ್ಬಿಡ್ತೀನಿ. ದಿಸ್ ಬಾಲ್ಕನಿ ವಿಚ್ ಇಸ್ ಫೇಸಿಂಗ್ ಈಸ್ಟ್. ಅಂದರೆ ನಾನೇನು ಮನೇನ ಎಂಟರ್ ಆದೆ, ಆ ಮನೆ ಎಂಟರ್ ಆಗಿದ್ರೆ ಮೇಲ್ಭಾಗದಲ್ಲಿ ಇರುವಂಥದ್ದು. ಭಾಳಷ್ಟು ಜನ ಒಮ್ಮೆ ಅವೆಲ್ಲ ಮನೆಗಳಿದೆಯಾ, ಎಸ್ ಇದೊಂದು ಭಾಳಷ್ಟು ದೊಡ್ಡ ಪ್ರಶ್ನೆ. ಸುಪ್ರೀತ್ ನೀವೇನೋ ಮನೆ ತೋರಿಸಿದ್ರೆ ಒಳಗೆ ಕರ್ಕೊಂಡೋಗಿ ತೋರಿಸ್ಬಿಟ್ರಿ, ಮುಗಿಸ್ಬಿಟ್ರಿ ವಿಡಿಯೋನ. ಆದರೆ ಏರಿಯಾದಲ್ಲಿ ಮನೆಗಳಿದೆಯಾ ಇಲ್ವಾ ಅಂತ 100 ಅಲ್ಲ 500 600 ಮನೆಗಳಿರುವಂತಹ ಬಹಳ ಹಳೆಯ ಏರಿಯಾ ಆಗಿರುತ್ತೆ. ಈ ಜಾಗದಲ್ಲೂ ಅಷ್ಟೇ, ವಾಟ್ ಕ್ಯಾನ್ ಯು ಡೂ ವಿತ್ ದಿಸ್ ಪ್ಲೇಸ್ ಅಂದರೆ, ನೀವು ಒಂದು ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ನ ಹಾಕ್ಕೊಂಡು ಈ ಜಾಗನ ಆ್ಯಕ್ಚುಲಿ ಯು ಕ್ಯಾನ್ ಯೂಸ್ ದಿಸ್ ಪ್ಲೇಸ್. ಟ್ರೆಡ್ಮಿಲ್ ಹಾಕ್ಕೊಳ್ಳಿಕ್ಕೆ ಭಾಳ ಸೂಕ್ತ, ಯಾಕಂದರೆ ಈ ಕಡೆ ವೆಂಟಿಲೇಷನ್ ಇರೋದ್ರಿಂದ ದಿಸ್ ಪಾರ್ಟ್ ಯು ಕ್ಯಾನ್ ಯೂಸ್ ಫಾರ್ ಯರ್ ಟ್ರೆಡ್ಮಿಲ್. ಮನೇಲಿ ಹಾಕ್ಕೊಂಡು ವಾಕಿಂಗ್ ಮಾಡುವ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದರೆ ಖಂಡಿತವಾಗಿ ಸೈಕ್ಲಿಂಗ್ ಅಥವಾ ಟ್ರೆಡ್ಮಿಲ್ ಹಾಕ್ಕೊಂಡು ಯೂಸ್ ಮಾಡ್ಕೋಬಹುದು. ಐ ಕಂಪ್ಲೀಟ್ ದಿಸ್ ವಿಡಿಯೋ ಹಿಯರ್. ಇನ್ನು ನನಗೆ ಗೊತ್ತಿರುವಂತಹ ಇನ್ಯಾವುದೇ ತರಹದ ಹೆವಿ ಸಿವಿಲ್ಗೆ ಸಂಬಂಧಪಟ್ಟ ದೊಡ್ಡ ಕೆಲಸಗಳಿಲ್ಲ. ಆಲ್ಮೋಸ್ಟ್ ಎಲ್ಲ ಮುಗಿಸಿದರೆ ಐ ಥಿಂಕ್ 99.99% ಭಾಳಷ್ಟು ವೆರಿ ಮಿನಿಮಲಲ್ಲಿ ಇರುವಂತಹ ಕಾಮಗಾರಿಗಳು ಮಾತ್ರ ಮಿಕ್ಕಿರುವಂತಹ ಮನೆಯಾಗಿರುತ್ತೆ ಇದು. 11 ಕಿಲೋಮೀಟ್ರು ಮೈಸೂರು ಪ್ಯಾಲೇಸಿಂದ, ಸಿಟಿ ಸೆಂಟ್ರಿಂದ, ಮೈಸೂರು ಟಿ ನರಸೀಪುರ ರಸ್ತೆಯಿಂದ ಒಟ್ಟಿಗೆ 2.5 ಕಿಲೋಮೀಟರ್ ಆಗುತ್ತೆ. ಮೈಸೂರು JP ನಗರ ರಿಂಗ್ ರೋಡಿಂದ ಟುವರ್ಡ್ಸ್ ನೀವು ಸಿದ್ಧಾರ್ಥ ಲೇಔಟ್ ಹೋಗುವಂತಹ ಏನು ರಿಂಗ್ ರೋಡ್ ಇದೆ, ಅರ್ಧ ಕಿಲೋಮೀಟ್ರು ಒಳಗೆ ಇರುವಂತಹ ಈ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ, ಯಾಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಇದರ ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.